ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ನನ್ನ ಪ್ರತಿಲಿಪಿ ಮುಖಾಂತರ ಓದಬಹುದು. ಹಾಗೆ ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 74. ಇಂದಿನ ಸಂಚಿಕೆಯಲ್ಲಿ ಚಿತ್ರ ಅವರು ತಮ್ಮ ಮುಖ ನೋಡಿ, ಸಾರಿ ಮಗ್ನೆ, ಈ ದುಃಖಕ್ಕೆ ಒಂದು ರೀತಿ ನಾನೇ ಕಾರಣ. ನಾನು ನಿನಗೆ ಶ್ರೀ ಯಾರು ಅನ್ನೋದನ್ನು ಮೊದಲೇ ಹೇಳಬೇಕಾಗಿತ್ತು ಎಂದರು ಕಣ್ಣೀರು ಸುರಿಸಿ. ದೀಕ್ಷಿತ್ ಸ್ವಲ್ಪ ಸಮಯ ಅವನ ತಾಯಿನ ತಬ್ಬಿ ಹತ್ತು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ತನ್ನ ಕಣ್ಣನ್ನು ಒರೆಸ್ಕೊಂಡು, ಯಾಕಮ್ಮ ನನ್ನ ಹತ್ರ ಎಲ್ಲನೂ ಮುಚ್ಚಿಟ್ಟೆ ಎಂದ. ಚಿತ್ರ ಅವರು ಕಣ್ಣು ಒರೆಸ್ಕೊಂಡು, ನನಗೆ ಅವಳ ಮೇಲಿನ ಜವಾಬ್ದಾರಿ ಇದೆ ಕಣೋ, ಅವಳ ಫಾಸ್ನ ಕೆದಕಿ ಯಾರಿಗೂ ಹೇಳೋಕ್ಕಾಗಲಿಲ್ಲ ಎಂದು ಅವನನ್ನು ಅಲ್ಲಿದ್ದ ಮೆಟ್ಟಿಲ ಮೇಲೆ ಕೂರಿಸಿ ತಾವು ಅವನ ಮುಂದೆ ಕೂತು, ಶ್ರೀ, ನಿನ್ನ ಮಾತ್ರ ಅಲ್ಲ, ಇನ್ಯಾರನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಕಣೋ. ಯಾಕಂದರೆ ಅವಳು ವಿರಾಟ್ ವರ್ಧನ್ ಹೆಂಡತಿ, ಅವಳು ವರ್ಧನ್ ಮನೆಯ ಸೊಸೆ ಅಂದರು. ಅವರ ಮಾತು ಕೇಳಿದ ದೀಕ್ಷಿತ್ ದೊಡ್ಡ ಕಣ್ಣು ಬಿಟ್ಟು ಶಾಕ್ನಲ್ಲೇ ಅವರ ತಾಯಿ ಮುಖ ನೋಡ್ತಿದ್ರೆ ಚಿತ್ರ ಅವರು, ಅದು ಕೂಡ ನಿನ್ನೆ ಮೊನ್ನೆಯಿಂದಲ್ಲ, ನಮಗೆ ಸಿಗುವ ಮೊದಲೇ ಅವಳ ಮದುವೆ ಆಗೋಗಿತ್ತು. ಅದು 17 ವರ್ಷಕ್ಕೆ ಆಗೋಗಿದೆ ಕಣೋ ಎಂದರು. ದೀಕ್ಷಿತ್, ವಾಟ್, ಏನು ಹೇಳ್ತಿದ್ರಮ್ಮ? ಕಾನೂನಿನ ಪ್ರಕಾರ ಒಂದು ಹುಡುಗಿಗೆ ಮದುವೆ ಆಗ್ಬೇಕಂದ್ರೆ 18 ತುಂಬಿರಬೇಕು ಅಂತಾರೆ. ಅಂಥದ್ರಲ್ಲಿ ಶ್ರೀ ಇನ್ನೂ ವಯಸ್ಸಿಗೆ ಬರೋ ಮೊದಲೇ ಯಾರು ಮಾಡಿಸಿದ್ದು? ಇದು ಬಾಲ್ಯ ವಿವಾಹ. ಇದನ್ನು ಯಾರು ಕನ್ಸಿಡರ್ ಮಾಡ್ತಾರೆ ಎಂದ ತುಸು ಕೋಪದಲ್ಲೇ. ಅವನ ಮಾತು ಕೇಳಿದ ಚಿತ್ರ ಅವರು, ನಿನ್ನ ಮಾವ ಅಂದರು. ದೀಕ್ಷಿತ್ ಒಬ್ಬ ಗಂಟೆಗೆ, ಅಮ್ಮ, ಮಾವ ಎಂದ ಆಶ್ಚರ್ಯದಲ್ಲಿ. ಚಿತ್ರ ಅವರು, ಹೌದು, ನೀನು ವಿರಾಟ್ಗೆ ಅತ್ತೆ ಮಗ ಆಗ್ತೀಯ. ವಿರಾಟ್ ನಿನಗಿಂತ 1.5 ವರ್ಷ ಚಿಕ್ಕವನು. ಅವನ ಅಣ್ಣ ನೀನು ಒಂದೇ ಏಜ್ನವರು. ದೀಕ್ಷಿತ್ಗೆ ಇದು ಹೊಸ ವಿಷಯ. ಅಮ್ಮ ಏನು ಹೇಳ್ತಿದ್ರಾ? ಸ್ವಲ್ಪ ನನಗೆ ಬಿಡಿಸಿ ಹೇಳಿ ಎಂದ ಕನ್ಫ್ಯೂಸ್ನಲ್ಲೇ. ಚಿತ್ರ ಅವರು, ನಾನು ಯಾರು ಗೊತ್ತಾ? ಈ ವರ್ಧನ್ ಫ್ಯಾಮಿಲಿ ಮಗಳು. ವರ್ಧನ್ ಫ್ಯಾಮಿಲಿ ನನ್ನ ಸ್ವಂತ ತವ್ರ ಮನೆ. ವಿರಾಟ್ ನನ್ನ ಸೋದರಳಿಯ, ನನ್ನ ತಮ್ಮ ಕೇಶವರ್ಧನ್. ನಾವಿಬ್ಬರೇ ಮಕ್ಕಳು. ನನಗೂ ಕೇಶವ್ ಅಂದರೆ ವಿರಾಟ್ ತಂದೆಗೂ 3 ವರ್ಷದ ಅಂತರ ಅಷ್ಟೇ ಎಂದರು. ದೀಕ್ಷಿತ್, ಅಮ್ಮ, ನನಗೆ ಗೊತ್ತಿರೋ ಹಾಗೆ ನೀನು ಯಾವತ್ತೂ ಇಲ್ಲಿಗೆ ಬಂದಿದ್ದೇ ಇಲ್ಲ. ನಾನು ಯಾವತ್ತೂ ನನ್ನ ತಂದೆ ಬಗ್ಗೆ ಕೇಳೇ ಇಲ್ಲ, ನಿನಗೆ ನೋವಾಗುತ್ತೆ ಅಂತ. ಬಟ್ ಈಗ ನನ್ನ ಹತ್ರ ಎಲ್ಲ ಹೇಳಬೇಕು ನೀನು ಎಂದ ಅವರ ಕೈ ಹಿಡಿದು ಮೆಟ್ಟಿಲಲ್ಲಿ ಕೂರಿಸಿ. ಚಿತ್ರ ಅವರು ಕೆನವಂತೆ ತಲೆ ಆಡಿಸಿ ವಿರಾಟ್ ಫ್ಯಾಮಿಲಿ ಮತ್ತು ತಮ್ಮ ಸಂಬಂಧ ಮತ್ತು ಅವ್ರು ಯಾಕೆ ಇವರುಗಳ ಸಂಬಂಧದಿಂದ ದೂರ ಇದ್ದಾರೆ ಅಂತ ಬಿಡಿಸಿ ಹೇಳಿದರು. ಇತ್ತ ಶ್ರೀ ವಿರಾಟ್ ಮುಂದೆ ಕೂತು ಒಂದೇ ಸಮನೆ ಅಳ್ತಿದ್ದಾಳೆ. ಅದನ್ನು ನೋಡಿದ ಡಾಕ್ಟರ್, ಮೇಡಮ್ ಪ್ಲೀಸ್ ಈಗೆಲ್ಲ ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂದರು. ಶ್ರೀ, ಸಾರಿ ಡಾಕ್ಟರ್ ಎಂದು ವಿರಾಟ್ನ ನೋಡುತ್ತಾ ಫಸ್ಟ್ ಟೈಮ್ ಅವನ ಫೋರ್ಹೆಡ್ಗೆ ಮೃದುವಾಗಿ ಮುತ್ತಿಟ್ಟು, ಬೇಗ ಬರ್ತೀನಿ ಎಂದವಳು, ಡಾಕ್ಟರ್, ನನ್ನ ಮಗ ರೋಹನ್ ಹೇಗಿದ್ದಾನೆ ಅಂದ್ಲು. ಡಾಕ್ಟರ್, ಅವರಿಗೆ ಅಷ್ಟೇನು ಪೆಟ್ಟಾಗಿಲ್ಲ, ಬಟ್ ಶಾಕ್ನಿಂದ ಪ್ರಜ್ಞೆ ಕಳ್ಕೊಂಡಿದ್ರು ಎಂದು ಬನ್ನಿ ಎನ್ನುವಂತೆ ಬೇರೊಂದು ರೂಮ್ ಕಡೆಗೆ ಕೈ ತೋರಿಸಿದ್ರು. ಶ್ರೀ, ನಾನು ಅವರಿಗೆ ಹಾಗೆ ಬೈದಿಲ್ಲ ಅಂದಿದ್ರೆ ಮೇ ಬಿ ಸರಿಯಾಗೆ ಮನೆ ಸೇರ್ತಿದ್ರು. ಬಟ್ ನನ್ನಿಂದಾಗಿ ಎಂಥ ಅನಾಹುತ ಆಯಿತು ಎಂದು ನೋವಲ್ಲೇ ಭಾರವಾದ ಹೆಜ್ಜೆ ಇಟ್ಟು ರೋಹನ್ ಇದ್ದ VIP ರೂಮ್ ಒಳಗೆ ಹೆಜ್ಜೆ ಇಡ್ತಾಳೆ. ರೋಹನ್ಗೂ ತಲೆಗೆ ಕಾಲಿಗೆ ಬ್ಯಾಂಡೇಜ್ ಹಾಕಿದ್ರು. ಶ್ರೀ ಡಾಕ್ಟರ್ ಕಡೆ ನೋಡಿದ್ಲು, ಕ್ವೆಶನ್ ಮಾಡುವಂತೆ. ಡಾಕ್ಟರ್ ಅರ್ಥ ಮಾಡಿಕೊಂಡವರಂತೆ, ಮೇಡಮ್, ಕಾಲಿಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಗಿತ್ತು, ಅದು ಬಿಟ್ಟರೆ ಅಷ್ಟೇನು ದೊಡ್ಡ ಗಾಯ ಆಗಿಲ್ಲ ಎಂದರು. ಶ್ರೀ ಅವನ ಮುಂದೆ ಹೋಗಿ ರೋಹನ್ ಎಂದಳು. ಅವನ ತಲೆಯ ಮೇಲೆ ಕೈ ಇಟ್ಟು. ರೋಹನ್ ಮೆಲ್ಲಗೆ ಕಷ್ಟಪಟ್ಟು ಕಣ್ಣು ತೆರೆದವನು ಶ್ರೀ ಮುಖ ನೋಡಿದ್ದ ತಡ ಮಮ್ಮಿ ಎಂದು ಅವಳನ್ನು ಮಲಗಿದ್ದಲ್ಲೇ ತಬ್ಬಿ ಹಾಳೋಕೆ ಶುರು ಮಾಡ್ದ. ರೋಹನ್ ವಿರಾಟ್ ಮತ್ತು ಶ್ರೀ ಇಬ್ಬರ ಜಗಳನ ಪೂರ್ತಿಯಾಗಿ ಇಯರ್ಬಡ್ಸ್ ಮುಖಾಂತರ ಕೇಳ್ಕೊಂಡಿದ್ದ. ಅವನಿಗೆ ವಿರಾಟ್ ಬಂದು ಕರೆದಾಗ ತನ್ನ ಶ್ರೀಯಮ್ಮ ಅದೆಷ್ಟು ನೋವು ತಿಂದಿದ್ದಾಳೆ ಅನ್ಸಿದ್ರೆ, ಇನ್ನೊಂದು ಕಡೆ ಶ್ರೀ ಹೋದ್ಮೇಲೆ ವಿರಾಟ್ ಜೀವನ ಹೇಗೆ ನಡೆಸ್ತಿದ್ದ
ಅನ್ನೋದನ್ನು ತನ್ನ ಕಣ್ಣಾರೆ ನೋಡಿದ್ರಿಂದ ಈಗ ಯಾರದು ತಪ್ಪು ಯಾರದು ಸರಿ ಎಂದು ಜಡ್ಜ್ ಮಾಡೋಕ್ಕಾಗದೆ ಇನ್ನೂ ಅದೇ ಗೊಂದಲದಲ್ಲೇ ಇದ್ದ. ಅಲ್ಲಿ ಅಟ್ಯಾಕ್ ಆದಾಗಲೂ ಅವನ ಮೊದಲ ಮೆಸೇಜ್ ಹೋಗಿದ್ದು ಶ್ರೀಗೆ ಆಗಿತ್ತು. ಬಟ್ ಶ್ರೀ ನಿದ್ದೆಯಲ್ಲಿ ಇರೋದ್ರಿಂದ ಅದನ್ನು ನೋಡಿಲ್ಲ. ಸ್ಟಿಲ್ ಕೂಡ ಅವಳು ಅವನ ಮೆಸೇಜ್ ನೋಡೇ ಇಲ್ಲ. ರೋಹನ್ ಅಳು ನೋಡಿ ಅವಳು ಕೂಡ ಅಳುತ್ತಾ, ಪುಟ ಪ್ಲೀಸ್ ಈಗೆಲ್ಲ ಅಳಬಾರ್ದು ಎಂದಳು ಅವನ ಕಣ್ಣು ಒರೆಸುತ್ತಾ. ತಕ್ಷಣ ರೋಹನ್ ಬಾಯ್ ಬಿಟ್ಟು ಕೇಳಿದ ಮೊದಲನೇ ಮಾತು, ಮಮ್ಮಿ ನನ್ನೂ ಡ್ಯಾಡಿನೂ ನೀವು ಬಿಟ್ಟು ಹೋಗ್ತೀರಾ? ಇನ್ಯಾವತ್ತೂ ನಾವೆಲ್ಲ ಒಟ್ಟಾಗಿರೋಕ್ಕೆ ಸಾಧ್ಯ ಇಲ್ವಾ ಎಂದು. ಶ್ರೀ, ರೋಹನ್ ಅದೆಲ್ಲ ತಲೆಗಿಟ್ಕೋಬೇಡ ಎಂದು ಸಮಾಧಾನ ಮಾಡ್ತಿದ್ರೆ ರೋಹನ್ ಈಗ ಮಮ್ಮಿ ಮನಸ್ಸನ್ನು ಒಲಿಸದಿದ್ದರೆ ಮತ್ತೆ ಸಿಗಲ್ಲ ಎನ್ನುವಂತೆ, ಡ್ಯಾಡಿ ಬೇಕಂತ ನನ್ನ ತಮ್ಮ ಪಾಪನ ಸಾಯಿಸಿರಲ್ಲ ಮಮ್ಮಿ, ಪಾಪ ಡ್ಯಾಡಿ ನೀವೆಲ್ಲದೇ ಇದ್ದಾಗ ಹೇಗಿದ್ರು ಗೊತ್ತಾ, ಹೊಟ್ಟೆ ತುಂಬ ಊಟ ಅಂತ ಮಾಡ್ತಿರ್ಲಿಲ್ಲ, ತುಂಬ ಸಮಯ ನಿದ್ದೆ ಇಲ್ಲದೆ ಇರೋರು. ಆಗಾಗ ಡ್ಯಾಡಿ ಹುಷಾರ್ ತಪ್ಪಿ ಬೀಳ್ತಿದ್ರು. ಒಮ್ಮೊಮ್ಮೆ ನನ್ನ ತಪ್ಪಿ ನೀನು ಅರ್ಥ ಮಾಡ್ಕೊಂಡಷ್ಟು ಅವಳನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ವಲ್ಲ ರೋಹನ್ ಅಂತ ಅಳುತ್ತಿದ್ರು. ನಿಮಗೆ ಗೊತ್ತಾ, ಅಜ್ಜಿ ಇನ್ನೊಂದು ಮದುವೆ ಆಗು ಎಂದಾಗ ನನಗೆ ಮಕ್ಕಳಾಗಲ್ಲ, ನನ್ನ ಯಾರು ಮದುವೆ ಆಗ್ತಾರೆ ಅಂದಿದ್ರು. ಅಂದರೆ ಅವರು ಸುಳ್ಳು ಹೇಳಿ ಈ ಮದುವೆಯಿಂದ ದೂರ ಇದ್ರು ಅಂತ ತಾನೇ ಅರ್ಥ. ಎಷ್ಟೋ ಜನ ವಿರಾಟ್ ವರ್ಧನ್ ಒಬ್ಬ ಗೇ ಅಂತೆಲ್ಲ ಡ್ಯಾಡಿ ಬಗ್ಗೆ ಮಾತಾಡೋರು. ಯಾಕಂದರೆ ಡ್ಯಾಡಿ ಯಾವ ಪಾರ್ಟಿಗೆ ಹೋದರೂ ಒಂದು ಹುಡುಗಿ ಹತ್ರನೂ ಸೇರ್ತಿರ್ಲಿಲ್ಲ ಅದಕ್ಕೆ. ಬಟ್ ಆನೆಸ್ಟ್ಲಿ ನಿಮ್ಮನ್ನು ಅವರು ತುಂಬ ಇಷ್ಟಪಡ್ತಾರೆ ಮಮ್ಮಿ, ಪ್ಲೀಸ್ ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದ ಅಳುತ್ತಾ ಅವಳ ಕೈನ ಹಿಡಿದು. ಶ್ರೀಗೂ ಅಳು ತಡೆಯೋಕ್ಕಾಗದೆ ಅವಳ ಕಣ್ಣೀರು ರೋಹನ್ ಕೆನ್ನೆ ಸೋಕಿದು. ತಕ್ಷಣ ತನ್ನ ಕಣ್ಣೀರನ್ನು ಹೊರಿಸಿ, ರೋಹನ್ ಪುಟ್ಟ ಡ್ಯಾಡಿಗೆ ಏನಾಯಿತು, ನೀ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅಂತ ನೋಡಿದ್ಯಾ ಅಂದ್ಲು. ರೋಹನ್, ಮಮ್ಮಿ ಡ್ಯಾಡಿ ಇಲ್ಲಿಂದ ಹೋಗುವಾಗಲೇ ತೂರಾಡ್ತಿದ್ರು. ನಾನು ಅವರಿಗಿರುವ ಬೇಜಾರಿಗೆ ಏನೂ ಕೇಳಲಿಲ್ಲ. ಬಟ್ ಏನಾಯಿತೋ ಗೊತ್ತಿಲ್ಲ, ಹೋಗಿ ಟ್ರಕ್ಗೆ ಗುದ್ದಿಬಿಟ್ರು. ಅಷ್ಟೊತ್ತಿಗೆ ಕೆಲವರು ಬಂದು ನನ್ನ ಮೊದಲು ಹೇಳಿದು ಡ್ಯಾಡಿನ ಹೊರಗೆ ಎಳೆದು ಹೊಡೆದು ಹೊಟ್ಟೆಗೆ ಚಾಕು ಹಾಕಿದ್ರು. ನನಗೂ ಹೊಡೆದ್ರು, ನನಗೂ ಚಾಕು ಹಾಕ್ತಿದ್ರು ಅನಿಸುತ್ತೆ. ಅಷ್ಟೊತ್ತಿಗೆ ಯಾರೋ ಏನೋ ಎಸೆದ್ರು, ನನಗೆ ಭಯಕ್ಕೆ ಪ್ರಜ್ಞೆ ಕಳ್ಕೊಂಡೆ ಅಷ್ಟೇ ಎಂದ. ಶ್ರೀ, ಡ್ಯಾಡಿ ಹುಷಾರಾಗಿದ್ದಾರೆ, ಸ್ವಲ್ಪ ನಿದ್ದೆ ಮಾಡ್ತಿದ್ದಾರೆ, ನೀನೇನು ಹೆದರಬೇಡ ಎಂದು ಮನೆಯಿಂದ ಯಾರಾದರೂ ಬಂದಿದ್ರಾ ಅಂತ ಕೇಳಿದ್ರು. ರೋಹನ್, ಕೃತಿ ಮತ್ತು ಅಜ್ಜಿ ಬಂದಿದ್ರು, ಆದರೆ ಇಲ್ಲಿ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ಅವ್ರು ಇಲ್ಲಿ ಇರೋಕ್ಕಾಗಲ್ಲ ಅಂತ ಇಬ್ಬರೂ ನವೀನ್ ಅಂಕಲೇ ಮನೆ ಕಳಿಸಿದ್ರು ಎಂದ. ಶ್ರೀ ಅವನ ಹಣೆಗೆ ಮುತ್ತಿಟ್ಟು, ನೀನು ಮಲಗು ಮಗನೇ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ ಅಂದ್ಲು. ರೋಹನ್, ಅವನನ್ನು ನೀವು ಸುಮ್ಮನೆ ಬಿಡಬೇಡಿ ಮಮ್ಮಿ, ಅವನ ಕೈಲಿ ಟ್ಯಾಟೋದ ಗುರ್ತಿದೆ. ಫಸ್ಟ್ ಟೈಮ್ ಡ್ಯಾಡಿ ತನ್ನ ಸಹಾಯಕ್ಕೆ ನವೀನ್ ಅಂಕಲ್ನ ಕೇಳಿದ್ದು ಮಮ್ಮಿ, ಯಾವತ್ತವರು ಅಷ್ಟು ಹೆಲ್ಪ್ಲೆಸ್ ಆದವರೇ ಅಲ್ಲ ಎಂದ ತುಟಿನ ಹುಬ್ಬಿಸಿ ದುಃಖದಲ್ಲಿ. ಶ್ರೀ ಕತ್ತಾಡಿಸಿ, ಡೋಂಟ್ ವರಿ ಎಂದು ಹೊರಗೆ ನಡೆದು ಡಾಕ್ಟರ್ ಬಳಿ ವಿರಾಟ್ಗೆ ಏನೆಲ್ಲ ತೊಂದರೆ ಆಗಿದೆ ಎಂದು ತಿಳ್ಕೊಂಡ್ಳು. ಕೈ ಕಾಲು ಮುರಿದಿತ್ತು, ತಲೆಗೆ ಮತ್ತೊಮ್ಮೆ ಆಪರೇಷನ್ ಮಾಡಿದ್ರು, ಹೊಟ್ಟೆಗೆ ಚಾಕು ಹಾಕಿದ್ರಿಂದ ತುಂಬ ಬ್ಲಡ್ ಲಾಸ್ ಆಗಿತ್ತು ಎಂದವರು ಕೊನೆಯಲ್ಲಿ, ಮೇಡಮ್ ಅಷ್ಟೆಲ್ಲ ಇದ್ದರೂ ಅವರು ತಾನು ಬದುಕಬೇಕು ಎನ್ನುವಂತೆ ನನಗೆ ಆಪರೇಷನ್ ಆಗಿದೆ, ಇನ್ಸೋಮ್ನಿಯಾ ಪೇಷಂಟ್ ಎಂದೆಲ್ಲ ಹೇಳ್ತಿದ್ರು. ನಿಜಕ್ಕೂ ಅವರ ಬದುಕಬೇಕೆಂಬ ಹಂಬಲ ಇದೆಯಲ್ಲ, ಅದು ಅವರನ್ನು ಇನ್ನೂ ಉಳಿಸಿದೆ ಅಂದರೆ ತಪ್ಪಾಗಲಾರದು ಎಂದರು. ಶ್ರೀ ಓಕೆ ಎಂದವಳು ಹೊರಗೆ ಬಂದಾಗ ಅವಳಿಗೆ ಎದುರಾಗಿತ್ತು ದೀಕ್ಷಿತ್ ಮತ್ತು ಚಿತ್ರಾ ಅವರು. ಚಿತ್ರಾ ಮುಖ ನೋಡಿದ ಹುಡುಗಿ ಕಣ್ತುಂಬಿ ನಿಂತಳು. ಚಿತ್ರಾ ಅವರೇ ಅವಳು ಮುಂದೆ ನಿಂತು, ಯಾಕೆ ಮಗಳೇ ನಿನ್ನ ದುಃಖನ ತಡಿತಿದ್ಯಾ, ಎಮೋಷನ್ನ ಹೊರಗಾಕ್ಬಿಡು, ಅದೇ ನಿನಗೆ ಒಳ್ಳೆಯದು. ಇನ್ನೂ ನಿನಗೆ ನಿನ್ನ ಗಂಡನ ಪ್ರೀತಿ ಅರ್ಥ ಆಗಲಿಲ್ವಾ ಎಂದರು. ಶ್ರೀಗೆ ಕನ್ಫ್ಯೂಸ್ ಆದರೂ ಸದ್ಯಕ್ಕೆ ಒಂದು ಸಮಾಧಾನ ಮಾಡುವ ಕೈ ಬೇಕಾಗಿತ್ತು. ಅದಕ್ಕೆ ಇನ್ನೂ ದುಃಖನ ತಡೆಯೋಕ್ಕಾಗದೆ ಅವರನ್ನು ತಬ್ಬಿ ಅಮ್ಮ ಎಂದು ಹಾಳೋಕೆ ಶುರು ಮಾಡಿದ್ಲು. ಅವಳ ದುಃಖ ನೋಡಿದ ದೀಕ್ಷಿತ್ಗೂ ಕಣ್ತುಂಬಿ, ಪಾಪ ಅದೆಷ್ಟು ನೋವು ತಿಂದಿದ್ದಾಳೆ ಇವಳು ಎಂದು ತನ್ನ ಕಣ್ಣನ್ನು ತೊಡೆದುಕೊಂಡು, ಅಮ್ಮ ಶ್ರೀ ಹೀಗೆ ಎಷ್ಟೊತ್ತು ಅಳಿಸ್ತೀರಾ, ಏನೂ ಆಗಲ್ಲ ವಿರಾಟ್ಗೆ, ಹೊರಗಿಂದ ಸ್ಪೆಷಲಿಸ್ಟ್ನ ಕರೆಸಿದ್ದಾರೆ ಎಂದು. ಶ್ರೀ, ವಿರಾಟ್ ಅವರ ಫ್ಯಾಮಿಲಿನಲ್ಲಿ ಯಾರಾದರೂ ದೊಡ್ಡ ಪೊಸಿಷನ್ನಲ್ಲಿ ಇರೋರು ಇದ್ದಾರಾ ಎಂದ. ಶ್ರೀ ಒಪ್ಪುಕಂಟಿಕಿ, ಅಂದರೆ ಅಂದ್ಲು ಕನ್ಫ್ಯೂಸ್ನಲ್ಲಿ. ದೀಕ್ಷಿತ, ಅಂದರೆ ಯಾರೋ ದೊಡ್ಡ ವ್ಯಕ್ತಿಯಿಂದ ವಿರಾಟ್ಗೆ ಪ್ರೊಟೆಕ್ಷನ್ ಕೊಡಿ ಎಂದು ಆರ್ಡರ್ ಆಗಿದೆ ಎಂದ. ಶ್ರೀ ತುಸು ಯೋಚಿಸುವಂತೆ ಹುಬ್ಬುಗಂಟಿಕೆ, ನನಗೊತ್ತಿರೋ ಹಾಗೆ
ನಮ್ಮ ಮಾವನ ಬಿಟ್ಟರೆ ಇನ್ಯಾರೂ ಇದ್ದಿದ್ದು ನಾನು ನೋಡೇ ಇಲ್ಲ ಅಂದ್ಲು. ಚಿತ್ರ ಅವರು ಇದ್ದಾರೆ. ವಿರಾಟ್ಗೆ ಅವನ ವರ್ಧನ್ ಫ್ಯಾಮಿಲಿ ಹೊರತುಪಡಿಸಿ ಮತ್ತೊಬ್ಬರಿದ್ದಾರೆ. ಅವನ ಸೇಫ್ಟಿಗಾಗಿ ಏನು ಬೇಕಾದರೂ ಮಾಡ್ತಾರವರು ಅಂದರು. ಶ್ರೀ ಕನ್ಫ್ಯೂಸ್ನಲ್ಲಿ ಚಿತ್ರ ಅವರನ್ನೇ ನೋಡಿದ್ಲು. ಚಿತ್ರ ಅವರು ಅವನನ್ನು ಹೆತ್ತ ತಾಯಿ ವೈಷ್ಣವಿ ಇದ್ದಾರೆ. ಯಾವ ಮಕ್ಕಳ ಸೇಫ್ಟಿಗಾಗಿ ದೂರ ಇದ್ದೆ ಅವರ ಬೆಂಬಲವಾಗಿ ನಿಂತಿದ್ರೋ, ಈಗ ಅದೇ ಅವರ ಮಗ ಪ್ರಾಣಾಪಾಯದಲ್ಲಿ ಇದ್ದರೆ ಅವ್ರು ಏಕೆ ಸುಮ್ಮನೆ ಇರ್ತಾರೆ? ಬರ್ತಾರೆ, ಖಂಡಿತ ಬರ್ತಾರೆ ಅಂದರು. ಶ್ರೀ, ವೈಷ್ಣವಿ ನನ್ನ ಸ್ವಂತ ಅತ್ತೆ ಅಂದರೆ ವಿರಾಟ್ ಅವರ ತಾಯಿ ಎಂದು ಗುಣಕೊಂಡ್ಳು. ದೀಕ್ಷಿತ್, ಯಾಕಮ್ಮ ಅವ್ರು ಹೀಗೆ ಹೈಡ್ ಆ್ಯಂಡ್ ಸಿಕ್ ಆಡ್ತಿರೋದು ಎಂದ. ಚಿತ್ರ ಅವರು ಕಣ್ತುಂಬಿ, ಎಲ್ಲದ್ರಿಂದೇ ಒಂದು ಕಾರಣ ಇದ್ದೇ ಇರುತ್ತೆ. ಅವ್ರು ಹೀಗೆ ಹೈಡ್ ಆಗಿರೋದ್ರಿಂದೇ ಒಂದು ಕಾರಣ ಇದೆ ಅಂದರು. ಶ್ರೀ, ಅಮ್ಮ ಪ್ಲೀಸ್ ಹೇಳಿ ಅಂದ್ಲು. ಚಿತ್ರ ಅವರು, ನಿನಗಾಗಿ ನಿಮ್ಮ ಮಾವ ಒಂದು ಪಾರ್ಸಲ್ ಬಿಟ್ಟೋಗಿದ್ದಾರೆ ಅಂತ ಈಗಾಗಲೇ ವಿಷಯ ಗೊತ್ತಾಗಿದೆ ಅಲ್ವಾ? ಆ ಪಾರ್ಸಲ್ ಕೊಡೋಕ್ಕೆ ಬರೋ ವ್ಯಕ್ತಿ ಅವರೇ. ಈಗ ಅವರು ನಿನ್ನ ಯಾವ ಸಮಯದಲ್ಲಾದರೂ ಮೀಟ್ ಆಗ್ಬೋದು ಅಂದರು. ಶ್ರೀ ಆಶ್ಚರ್ಯದಲ್ಲಿ, ಅಮ್ಮ ನಾನು ಸತ್ಯಜಿತ್ ಅವರನ್ನು ಮೀಟ್ ಮಾಡಿದ್ದು ನಿಮಗೂ ಗೊತ್ತಾ ಎಂದು ಏನೋ ಯೋಚಿಸಿ, ಅಮ್ಮ ಅಂದರೆ ನೀವೇ ನನಗೆ ಎಂದು ತಲೆ ಆಡಿಸಿದ್ಲು. ಚಿತ್ರ ಅವರು, ಅದು ನಾನೇ ಅಂದರು. ಚಿತ್ರ ಅವರೇ ಶ್ರೀಗೆ ಸೀಕ್ರೆಟ್ ಆಗಿ ಈ ಕೇಸ್ ಬಗ್ಗೆ ಕ್ಲೂ ಕೊಡ್ತಿದ್ರು. ವಿರಾಟ್ ತಾಯಿ ಐಡ್ ಆಗಿರೋದ್ರಿಂದ ಏನಾದರೂ ವಿಷಯ ಇದೆಯಾ? ಕಥೆಯ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಹಾಗೆ ನನ್ನ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.